ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಆ್ಯಂಡ್ ಇವತ್ತು ಸಿಂಪಲ್ ಆಗಿರೋಂಥ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಕೆ ಏನು ಟೈಮ್ ತೊಗೊಳುತ್ತೆ ಅಷ್ಟೇ ಟೈಮ್ ತೊಗೊಳ್ಳೋದು, ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕ ಅಂತ ಆಗ್ಬಿಡುತ್ತೆ. ಇದೊಂದು ಎಲ್ಲ ಬಿಡಿಸಿಟ್ಕೊಂಡು ವಾಶ್ ಮಾಡಿ ಇಟ್ಕೊಳ್ಳೋಕ್ಕೆ ಒಂದು 10 to 15 ಮಿನಿಟ್ಸ್ ತೊಗೊಳುತ್ತೆ, ಅದರ್ವೈಸ್ ಬೇಗ ಬೇಗ ಆಗಿಬಿಡುತ್ತೆ. ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, ವಾಶ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಹಾಗೆ 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಅಂದರೆ ಇದನ್ನ ವಾಶ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಮೇಲೆ ಆಯಿತು ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದೀನಿ. ಈ ಬಿರಿಯಾನಿಗೆ ನಾನು ಇದೇ ಗ್ಲಾಸಲ್ಲೇ 3.5 ಅಥವಾ 4ರಿಂದ ಸ್ವಲ್ಪ ಕಮ್ಮಿ ಗ್ಲಾಸ್ ನೀರನ್ನ ಯೂಸ್ ಮಾಡ್ತೀನಿ ಬಿರಿಯಾನಿಗೆ. ಆ್ಯಂಡ್ ಮಿಕ್ಸಿ ಹಾಕ್ಕೊಳ್ಳೋಕ್ಕೆ ನೋಡ್ಬೋದು 2 ಈರುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಆ್ಯಂಡ್ 1 ಟೊಮೆಟೊ, ಆ್ಯಂಡ್ 1 ಬಂಚ್ ಆಗೋಷ್ಟು ಕೊತ್ತಂಬರಿ, ಆ್ಯಂಡ್ ಪುದೀನ, ಮತ್ತು ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ. ಇದು ತುಂಬ ಚಿಕ್ಕದಿದೆ ಆ್ಯಂಡ್ ಖಾರ ಕಮ್ಮಿ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನಮಗೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ನೀವು ಖಾರ ನೋಡಿಕೊಂಡು ಹಾಕೋಬೋದು. ನಾನು ಖಾರ ಪುಡಿ ಏನು ಯೂಸ್ ಮಾಡ್ತಾ ಇಲ್ಲ, ಅಂದರೆ ಬಿರಿಯಾನಿನಲ್ಲಿ ರೈಸ್ ಏನಾಗುತ್ತೆ ಅಂದರೆ ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದರೆ ಅದು ಎಲ್ಲ ಗಂಜಿನಲ್ಲಿ ಖಾರ ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಆ್ಯಂಡ್ ಇಲ್ಲಿ 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 2 ಟೊಮೆಟೊ ತೊಗೊಂಡಿದ್ದೀನಿ. 1 ತೊಗೊಂಡ್ರೆ ಸಾಕು. ಬೇಕು ಅಂದರೆ ನೀವು ಬಿರಿಯಾನಿಗೆ ಟೊಮೆಟೊ ಹಾಕೋದು ಬೇಡ ಅಂತ ಹೇಳಿದ್ರೆ ಆ್ಯಕ್ಚುಲಿ ಟೊಮೆಟೊ ಇಲ್ದಿರೇ ಚೆನ್ನಾಗಾಗುತ್ತೆ, ಬಟ್ ನಾನು ಇವತ್ತು ಹಾಕ್ತಾ ಇದ್ದೀನಿ. ಜಸ್ಟ್ ಒಂದು ಚಿಕ್ಕದಾಗಿರೋದನ್ನು ತೊಗೊಂಡಿದ್ದೀನಿ, 1 ಫ್ರೈಗೆ 1 ಬಿರಿಯಾನಿಗೆ. ಆ್ಯಂಡ್ ಇನ್ನೇನು ನಾನಿವತ್ತು ರೋಬೋ ಕುಕ್ಕಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಸೇಮ್ ಏನು ಅಂತ ಡಿಫ್ರೆನ್ಸ್ ಆಗಲ್ಲ. ಬಟ್ ಏನು ಅಂದರೆ ಬಂದು ಆಫ್ ಮಾಡೋದಿರಲ್ಲ, ರೋಬೋ ಕುಕ್ಕರ್ಗೂ ಅಷ್ಟೇ ಡಿಫ್ರೆನ್ಸು, ಜಾಸ್ತಿ ಏನೋ ಡಿಫ್ರೆನ್ಸ್ ಇಲ್ಲ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು 2 ಈರುಳ್ಳಿನ ಫಸ್ಟು ಹೀಗೆ ದೊಡ್ಡದಾಗಿ ಹೆಚ್ಚಾಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಬೇಕು ಅಂದರೆ ಸ್ವಲ್ಪ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅಗೇನ್ ದೊಡ್ಡ ಕಾಯಿನ ಹೊಡಿಬೇಕು, ಆಮೇಲೆ ಒಣ ಕೊಬ್ಬರಿ ಸ್ವಲ್ಪ ಖಾಲಿ ಆಗಿದೆ, ಸೊ ಹಾಗಾಗಿ ಅದೆಲ್ದಿರನೇ ಮಾಡ್ತಾ ಇದ್ದೀನಿ. ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ಕೊತ್ತಂಬರಿನ ಒಂದು ಸ್ವಲ್ಪ ಗಾರ್ನಿಷ್ಗೆ ಎತ್ತಿಟ್ಕೊಂಡು ಮಿಕ್ಕಿದೆಲ್ಲ ನಾನು ಮಿಕ್ಸಿ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಹಾಗೆ ನಿಮಗೆ ಹೇಳೋದು ಮತ್ತೆ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿ ಬೇಕಾದ್ರೆ ನೀವು ಇದಕ್ಕೆ ಹಾಕೊಂಡು ಪೇಸ್ಟ್ ಮಾಡ್ಕೋಬಹುದು. ನಾನಿವತ್ತು ಇದನ್ನ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಫ್ರೆಶ್ ಆಗಿರೋದನ್ನ ಹಾಕೋಬಹುದು. ನಾನು ಶುಂಠಿ ತರೋದನ್ನ ಹೇಳೋದನ್ನ ಮರ್ತ್ಬಿಟ್ಟೆ, ಸೊ ಹಾಗಾಗಿ ಅದನ್ನೇ ಹಾಕ್ತಾ ಇದ್ದೀನಿ. ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡು ಸಿಗ್ತೀನಿ. ಓಕೆ, ಶೆಕೆಗೆ ಕೂದಲು ಕಟ್ಕೊಂಡ್ಬಿಟ್ಟೆ. ಆ್ಯಂಡ್ ಇದು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಜಾಸ್ತಿ ಈರುಳ್ಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ, ಇವನ್ ಫ್ರೈಗೂ ಅಷ್ಟೇ. ಹಂಗಂತ ಜಾಸ್ತಿ ಹಾಕ್ಬಿಟ್ರೆ ಸ್ವೀಟ್ ಆಗಿಬಿಡುತ್ತೆ. ಆ್ಯಂಡ್ ಇವಾಗ ನಾನು ಇಲ್ಲಿ ತುಪ್ಪ ತಗೊಳ್ತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ನಾನು ಬಿರಿಯಾನಿಗೆ ಯೂಸ್ ಮಾಡ್ತೀನಿ, ಫ್ರೈಗೆ ಬರೀ ಎಣ್ಣೆ ಮಾತ್ರ ಯೂಸ್ ಮಾಡ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಂಡ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಎಣ್ಣೆ, ಏಕೆಂದರೆ ರೈಸ್ ಜಾಸ್ತಿ ಇದೆ. ಆ್ಯಂಡ್ ಇದಕ್ಕೋಸ್ಕರ ಫ್ರೈಗೆ ಸ್ವಲ್ಪ ನಾನ್ ವೆಜ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದೆ, ಅದಕ್ಕೆ ಇವಾಗ ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ. ಒಂದು ಚಿಕ್ಕದೊಂದು ಚಕ್ಕೆ, ಒಂದು 2 ಲವಂಗ ನಾನು ಫ್ರೈಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬಿರಿಯಾನಿಗೆ ಚಕ್ಕೆ, ಲವಂಗ ಮತ್ತು ಇದು ಏಲಕ್ಕಿ, ಗ್ರೀನ್ ಏಲಕ್ಕಿ ಒಂದು 2-3 ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಬ್ಲ್ಯಾಕ್ ಏಲಕ್ಕಿ 1 ತೊಗೊಂಡಿದ್ದೀನಿ. ಆ್ಯಂಡ್ ಚಕ್ಕೆ ಮತ್ತು ಇದು ಸ್ಟಾರ್ ಇರುತ್ತಲ್ವ ಅದೆಲ್ಲನೂ ಸೇರಿಸ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನೋಡ್ಬೋದು ಎಣ್ಣೆ ಚೆನ್ನಾಗಿ ಕಾದಿದೆ. ಹಾಗೆ ಇವಾಗ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಕಡ ಮಸಾಲ ಹೇಳಬೇಕಾದ್ರೆ ನಾನು ಬಿರಿಯಾನಿ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಬಿರಿಯಾನಿಗೆ, ಅದನ್ನ ಹೇಳೋದನ್ನ ಮರ್ತುಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಬಿರಿಯಾನಿಗೆ. ಸೊ ಇವಾಗ ಆಲ್ರೆಡಿ ಹೇಳ್ದಂಗೆ ನಾನು 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, 1 ಫ್ರೈಗೆ 1 ಬಿರಿಯಾನಿಗೆ. ಸೊ 2 ಚೆನ್ನಾಗಿ ಫ್ರೈ ಆಗಲಿ, ತುಂಬ ಕೆಂಪಗಾಗಬೇಕು ಅಂತೇನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ಟು ಪಿಂಕ್ ಆದರೆ ಸಾಕು. ಇವಾಗ ನಾನು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ 2ಕ್ಕೂ ಹಾಕ್ಕೊಳ್ತಾ ಇದ್ದೀನಿ. ನಾವು ಬಿರಿಯಾನಿಗೆ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ, ಏನಕ್ಕೆ ಅಂದರೆ ಅಷ್ಟು ನಾವು ಇಷ್ಟಪಡಲ್ಲ ಬಿರಿಯಾನಿನಲ್ಲಿ. ಫ್ರೈ ಆದರೆ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ, ಬಟ್ ಬಿರಿಯಾನಿನಲ್ಲಿ ಅಂದರೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ತೀನಿ, ಸ್ವಲ್ಪ ಬಿರಿಯಾನಿ ಫ್ಲೇವರ್ ಬರಲಿ ರೈಸ್ಗೆ ಅನ್ನೋದು ಬಿಟ್ಟರೆ ಜಾಸ್ತಿ ಇಷ್ಟಪಡಲ್ಲ. ಸೊ ಇವಾಗ ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ.
ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾವು ಸ್ವಲ್ಪ ಬಿರಿಯಾನಿಗೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫ್ರೈಗೆ 1 ಟೇಬಲ್ ಸ್ಪೂನ್ ಮತ್ತು ಬಿರಿಯಾನಿಗೆ 1.5 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 4 to 5 ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೀರೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಫ್ರೈ ಆದರೆ, ಎಣ್ಣೆಯಲ್ಲಿ ಫ್ರೈ ಆದರೆ ಚಿಕನ್ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ನೀರು ಹಾಕೆಲ್ಲ ಬೇಯಿಸ್ಬಿಟ್ರೆ ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗೇನು ನೀರು ಹಾಕೋದು ಬೇಡ. ಇವಾಗಲೇ ಸ್ವಲ್ಪ ಈ ಥರ ಜಿಂಜರ್ ಗಾರ್ಲಿಕ್ ಪೇಸ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಒಂಥರ ಚೆನ್ನಾಗಿ ಟೇಸ್ಟ್ ಸ್ಪೈಸಿಯಾಗಿ ಒಂಥರ ಮಸಾಲೆಯಾಗಿ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಇದು ತುಂಬ ಸಿಂಪಲ್ ಬಿರಿಯಾನಿ. ಸೊ ಹಾಗಾಗಿ ನಾನು ಈ ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಹುರ್ಕೊಂಡು ಆಮೇಲೆ ಜಾಸ್ತಿ ಗಸಗಸೆ ಆಗಲಿ ಧನಿಯಾ ಪೌಡ್ರ್ ಆಗಲಿ ಏನು ಯೂಸ್ ಮಾಡ್ತಿಲ್ಲ. ವೆರಿ ಸಿಂಪಲ್, ಸ್ವಲ್ಪ ಐಟಮ್ಸ್ನ ಹಾಕ್ಬಿಟ್ಟು ನಾನಿಲ್ಲಿ ಮಾಡ್ತಾ ಇರೋದು. ಸೊ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಕಾಂದ ಲಸೂನ್ ಮಸಾಲ ಒಂದು ಚೂರು ಹಾಕ್ತಾಯಿದ್ದೀನಿ. ಈಗಲೇ ಹಾಕಿದ್ರೆ ಪೀಸಸ್ ಎಲ್ಲ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇವಾಗಲೇ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಯೂಶ್ವಲಿ ಕಾಂದ ಲಸೂನ್ ಮಸಾಲ ಎಲ್ಲರೂ ಯೂಸ್ ಮಾಡ್ಕೊಳ್ಳಲ್ಲ. ಸೊ ನೀವು ಬೇಕಾದರೆ ಚಿಕನ್ ಮಸಾಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಗರಂ ಮಸಾಲ ಹಾಕಿದ್ರೂ ಸಾಕು, ತುಂಬ ಚೆನ್ನಾಗಿರುತ್ತೆ. ಗರಂ ಮಸಾಲ ಜೊತೆಗೆ ಒಂದು ಚೂರು ಖಾರದ ಪುಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ. ನಾನು ಆಲ್ರೆಡಿ ಕಾಂದ ಲಸೂನ್ ಮಸಾಲ ಹಾಕ್ತಿರೋದ್ರಿಂದ ಅದರಲ್ಲಿ ಖಾರದ ಪುಡಿ ಇದೆ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು. ಇವಾಗ ನೀರೆಲ್ಲ ಬಿಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸೈಡ್ಗೆ ಹೋಗ್ತಾ ಇದೆ. ಸೊ ಈ ಟೈಮ್ನಲ್ಲಿ ನಾನೇನು ಮಾಡ್ತೀನಿ ಅಂದರೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲಾನ ಹಾಕ್ತೀನಿ. ಸ್ವಲ್ಪ ಬಿರಿಯಾನಿಗೆ ಜಾಸ್ತಿ ಹಾಕ್ಕೊಳ್ತೀನಿ ಮತ್ತು ಫ್ರೈಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತೀನಿ. ಬಿರಿಯಾನಿಗೆ ಇವಾಗಲೇ ಟೊಮೆಟೊ ಹಾಕ್ತಾಯಿದ್ದೀನಿ. ಆಗಲೇ ಹೇಳ್ದಂಗೆ ಟೊಮೆಟೊ ಇಸ್ ಆಪ್ಷನಲ್, ಬೇಡ ಅಂದರೆ ಹಾಕ್ಕೊಳ್ಳೋದೇನು ಬೇಡ. ಬಟ್ ಫ್ರೈಗೆ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಅದನ್ನ ಆಮೇಲೆ ಹಾಕ್ಕೊಳ್ಳೋಣ, ಇವಾಗಲೇ ಹಾಕೋದು ಬೇಡ, ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಸೊ ಇವಾಗ ನಾನು ಆಗಲೇ ಹೇಳ್ದಾಗೆ 2 ಗ್ಲಾಸ್ ರೈಸ್ಗೆ 3.5 ಅಥವಾ 4ರಿಂದ ಒಂದು ಸ್ವಲ್ಪ ಕಮ್ಮಿ ನೀರನ್ನ ಹಾಕ್ಕೊಳ್ತೀನಿ ಅಂತ. ಇದನ್ನ ಕೆಟಲಲ್ಲಿ ನಾನು ಬಿಸಿ ಮಾಡಿಟ್ಕೊಂಡಿದ್ದೀನಿ. ಸೊ ಬಿಸಿ ಮಾಡಿಟ್ಕೊಂಡಿರೋದ್ರಿಂದ ಬೇಗ ಕುದಿಯುತ್ತೆ, ತುಂಬ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನಾನು ಈ ಮಸಾಲೆಗಳನ್ನೆಲ್ಲ ಏನು ಬಿರಿಯಾನಿಗೆ ಏನು ಮಸಾಲೆ ಹಾಕಿದ್ದೀನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಹೋಗೋವರೆಗೂ ನಾನು ಅದನ್ನೇನು ಬಿಡಲ್ಲ. ಸ್ವಲ್ಪ ಹಸಿ ವಾಸನೆ ಹಾಗೆ ಇರಬೇಕು. ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಇದ್ದರೆ ರೈಸಲ್ಲಿ ಒಂಥರ ನಾಟಿ ಸ್ಟೈಲ್ ಟೇಸ್ಟ್ ಬರುತ್ತೆ. ದೊಣ್ಣೆ ಬಿರಿಯಾನಿ ಅಂತೀವಲ್ಲ ಆ ಥರ ಟೇಸ್ಟ್ ಬರುತ್ತೆ. ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಣ್ಣೆ ಎಲ್ಲ ಬಿಡಿಸ್ಬಿಟ್ರೆ ಅದು ರೈಸಲ್ಲಿ ಅಷ್ಟು ಫ್ಲೇವರ್ ಎಳ್ಕೊಳ್ಳಲ್ಲ. ಸೊ ಇವಾಗ ಫ್ರೈಗೆ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಆಮೇಲೆ ನಾನು ಒಂದೇ ಸ್ಪೂನ್ನೇ ಯೂಸ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಇಟ್ಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಮಸಾಲೆನೇ. ರೈಸ್ ಹಾಕೋವರೆಗೂ ನಾನು ಸೇಮ್ ಈ ಸ್ಪೂನ್ನೇ ಯೂಸ್ ಮಾಡ್ತೀನಿ, ಸೌಟ್ನೇ ಯೂಸ್ ಮಾಡ್ತೀನಿ. ಒಂದೊಂದ್ಸಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಒಂದೇ ಪಾತ್ರೆಯಲ್ಲಿ ಫ್ರೈ ಮಾಡಿಕೊಂಡು ಬಿರಿಯಾನಿಗೆ ಸಪ್ರೇಟಾಗಿ ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ನೋಡಿ ಬೇಗನೆ ನೀರು ಕುದಿ ಬಂತು. ಇವಾಗ ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ರೈಸ್ನ ಅದನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ತುಂಬ ಕುದಿಯೋಕ್ಕೇನು ಬಿಡಲ್ಲ. ರೋಬೋ ಕುಕ್ಕಲ್ಲಿ ಮಾಡ್ತಿರೋದ್ರಿಂದ ನಮಗೆ ಬೇಗನೆ ಆಗಿಬಿಡುತ್ತೆ. ಈ ಇದರಲ್ಲಿ ಕುಕ್ಕರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿ ಕುದ್ಬಿಟ್ಟು ಇನ್ನೇನು 80% ಇದೆ ಅಥವಾ 90% ಇನ್ನೂ ಸ್ವಲ್ಪ ಗಂಜಿ ಇದೆ ಅಂದಾಗ ಈ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ಸೀಟಿ ಹೊಡೆಸ್ಕೋಬೋದು. ಬಟ್ ರೋಬೋ ಕುಕ್ಕಲ್ ಅಂದರೆ ಆರಾಮಾಗಿ ರೈಸ್ ಆಗಿಬಿಡುತ್ತೆ, ಅದೊಂದು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಇವಾಗ ಟೇಸ್ಟ್ ನೋಡಿಕೊಂಡು ನಾನು ಸ್ವಲ್ಪ ಮತ್ತೆ ಉಪ್ಪು ಹಾಕಿದೆ ಮತ್ತು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಬಿರಿಯಾನಿಗೆ ಒಂದು ಸ್ವಲ್ಪ ನೀರು ಟೇಸ್ಟ್ ಮಾಡಿದಾಗ ಉಪ್ಪು ಎಷ್ಟು ಅನಿಸುತ್ತೋ ಅದಕ್ಕಿಂತ ಒಂದು ಚೂರು ಮುಂದೆ ಇರಲಿ, ಆವಾಗ ರೈಸ್ಗೆ ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ. ಸೊ ಅಷ್ಟೇ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ತಾನೇ ಅದು ಸಿಗ್ನಲ್ ಕೊಡುತ್ತೆ, ಆವಾಗ ಅದನ್ನು ಪ್ರೆಷರ್ ರಿಲೀಸ್ ಮಾಡಿದ್ರೆ ಸಾಕು. ಸೊ ಈಗ ಫ್ರೈ ಕೂಡ ಆಗಿದೆ ನೋಡ್ಬೋದು, ಬೇಗ ಆಗಿಬಿಡುತ್ತೆ. ನೀವೇನು ಟೈಮ್ ನೋಡ್ತಿದ್ದೀರಾ ಅದಕ್ಕಿಂತ ಜಸ್ಟ್ 2 ಟೈಮ್ಸ್ ನಾನು 2x ಇದನ್ನು ರೆಕಾರ್ಡ್ ಮಾಡಿ ಅಂದರೆ ಎಡಿಟ್ ಮಾಡ್ತಾ ಇರೋದು ಅಷ್ಟೇ. ನಾನು ಜಾಸ್ತಿ ಕಟ್ಟೆಲ್ಲ ಮಾಡಿಲ್ಲ, ಬೇಗನೆ ಆಗಿಬಿಡುತ್ತೆ. ಸೊ ಇವಾಗ ಲಾಸ್ಟಲ್ಲಿ ಒಂಚೂರು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಪ್ಯಾಕೆಟ್ ಖಾರದ ಪುಡಿ, ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ಲ ಆ ಥರದ್ದು. ಕಲರ್ ಇರುತ್ತೆ, ಟೇಸ್ಟ್ ಇರುತ್ತೆ, ಬಟ್ ಅಷ್ಟು ಖಾರ ಇರೋಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹಾಕಿದ್ರೆ ಸಖತ್ ಟೇಸ್ಟ್ ಬರುತ್ತೆ. ಅದರಲ್ಲೂ ಈ ಬ್ಯಾಡಗಿ ಮೆಣಸಿನ್ಕಾಯಿದು ಖಾರದ ಪುಡಿ ಇರುತ್ತಲ್ಲ ಸಖತ್ ಟೇಸ್ಟ್ ಇರುತ್ತೆ. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಖಾರದ ಪುಡಿ ಹಾಕಿದ್ದೀವಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ. ತುಂಬ ಜಾಸ್ತಿ ಬೆಂದ್ರೂ ಅದು ಖಾರದ ಪುಡಿದು ಒಂಥರ ಟೇಸ್ಟ್ ಇರುತ್ತೆ, ಅದು ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಜಸ್ಟ್ ಒಂದು 2 ಮಿನಿಟ್ಸ್ ಮುಚ್ಚಿಟ್ಟು ಕುಕ್ ಮಾಡಿ ಗಾರ್ನಿಷ್ಗೆ ಕೊತ್ತಂಬರಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಆಗೋಯ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ಪ್ರೆಷರ್ ರಿಲೀಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು 5 ಮಿನಿಟ್ಸ್ ಆಗಿದೆ ಅಷ್ಟೇ. ಈ ಬೀಪ್ ಬಂದುಬಿಟ್ಟು ಕುಕ್ಕರಲ್ಲಾದರೂ ಅಷ್ಟೇ ತುಂಬ ಹೊತ್ತು ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ, ಇಮ್ಮಿಡಿಯೇಟಾಗಿ ತೆಗೆದುಬಿಡಿ.
ನೋಡಿದ ತಕ್ಷಣ ನನಗೆ ಸ್ವಲ್ಪ ಕಲರ್ ಡೌನ್ ಅನ್ನಿಸ್ತು. ಅದರಲ್ಲೂ ಕ್ಯಾಮ್ರಾದಲ್ಲಿ ಇನ್ನೂ ಜಾಸ್ತಿ ಕಲರ್ ಲೈಟಾಗಿ ಕಾಣಿಸ್ತಾ ಇದೆ. ಬಟ್ ಇಷ್ಟು ಲೈಟಾಗಿ ಆಗಿಲ್ಲ. ಒಂದು ಸ್ವಲ್ಪ ಲೈಟ್ ಅನ್ನಿಸ್ತು ನನಗೆ. ಏನಪ್ಪ ಅದಿಷ್ಟು ಲೈಟಾಗಿ ಆಗಿದೆ, ಮಸಾಲೆ ಕಮ್ಮಿ ಆಯಿತಾ ಅಂದ್ಕೊಂಡೆ. ಬಟ್ ಇಲ್ಲ, ತುಂಬ ಅಂದರೆ ತುಂಬಾ ಫ್ಲೇವರ್ಫುಲ್, ತುಂಬ ಚೆನ್ನಾಗಾಗಿತ್ತು. ನಿಜ ಹೇಳ್ತೀನಿ, ಈ ನಾವು ಹೋಟ್ಲಲ್ಲಿ ದೊಣ್ಣೆ ಬಿರಿಯಾನಿ ತಿಂತೀವಲ್ಲ, ಆ ಥರ ಟೇಸ್ಟಾಗಿತ್ತು. ಟ್ರೈ ಮಾಡಿ ಒಂದು ಸಲ. ತುಂಬ ಸಿಂಪಲ್, ತುಂಬ ಈ ಮಸಾಲೆನೆಲ್ಲ ಹುರ್ಕೊಂಡು ರುಬ್ಬಬೇಕು, ತುಂಬ ಜಾಸ್ತಿ ಐಟಮ್ಸ್ ಹಾಕಬೇಕು ಅಂತ ಏನಿಲ್ಲ. ತುಂಬ ಯಮ್ಮಿ ಆಗುತ್ತೆ. ಬಟ್ ಏನು ಅಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇರಲಿ. ಈ ರೋಬೋ ಕುಕ್ಕಲ್ಲಿ ಒಂದು ಬೆನಿಫಿಟ್ ಏನಂದರೆ ರೈಸ್ ತುಂಬ ಚೆನ್ನಾಗಿ ಉದ್ರಾಗಿ ಬರುತ್ತೆ. ಸೊ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರೆಯೋಕ್ಕೆ ಹೋಗ್ಬಿಡಿ ಹೇಗೆ ಬಂತು ಅಂತ. ಬನ್ನಿ ಇವಾಗ ಇದನ್ನ ಸರ್ವ್ ಮಾಡಿಬಿಟ್ಟು ನನ್ನ ಹಸ್ಬೆಂಡಿಗೆ ಕೊಡ್ತೀನಿ, ಕೇಳೋಣ ಹೇಗಿದೆ ಅಂತ ಹೇಳ್ತಾರೆ. ಹಾಗೆ ಇವಾಗ ಫ್ರೈ ಕೂಡ ನೋಡ್ಬೋದು. ಚಿಕನ್ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಂಡಿದೆ, ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಾದರೆ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ಅದು ಚಿಕನಲ್ಲಿ ಹೆಂಗಿದ್ರೂ ಸ್ವಲ್ಪ ಆಯಿಲ್ ಬಿಟ್ಟೇ ಬಿಡುತ್ತೆ. ಸ್ವಲ್ಪ ಆಯಿಲ್ ಕಮ್ಮಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ನಮ್ಗೆ ಈ ಥರ ಇದ್ರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಒನ್ಸ್ ಇನ್ ಅ ವೈಲ್ ಈ ನಾನ್ ವೆಜ್ ಮಾಡಿದಾಗ ಸ್ವಲ್ಪ ಆಯಿಲ್ ಮುಂದೆ ಹಾಕ್ತೀವಿ. ತುಂಬಾ ಟೇಸ್ಟಿ ಆಗುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಈ ಫ್ರೈ ಮತ್ತು ಈ ಬಿರಿಯಾನಿ ಎಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಬಿರಿಯಾನಿ ಇಸ್ ರೆಡಿ. ಬನ್ನಿ ಕೇಳೋಣ ಹೇಗಿದೆ ಅಂತ. यमी है होटल का था ये। सच में? थोड़ा कलर फीका फीका देख के मुझे लगा मसाला कम हो गया करके. अच्छा है? फ्राई फ्राई ऑर्डर बिरयानी बिरयानी उसका। मस्त है. ओके. ट्राई कर सकते हैं? हैं? बोलो ट्राई करने के लिए कन्नड़ में. क्या ट्राई करने के लिए क्या ಟ್ರೈ ಮಾಡಿ. ಎಲ್ಲರಿಗೂ ಟ್ರೈ ಮಾಡಿ ಆಫ್ಟರ್ ಸೀಯಿಂಗ್ ದಿಸ್ ವಿಡಿಯೋ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಲೈಕ್ ಬಟನ್, ಬೆಲ್ ಐಕನ್. ಬಾಯ್ ಗಾಯ್ಸ್. ಬಾಯ್ ಮಾಡಿ ಚಿನ್ನ. ಬಾಯ್. ಸಿ ಯು. ಸಿ ಯು. ಗುಡ್ ನೈಟ್. अब बोलो कैसा है? मस्त है. कैमरा बंद हो गया, बोलो. कसम से